ನನ್ನ ಮನಸ್ಸು ಹೇಳ್ತಾನೆ ಇತ್ತಮ್ಮ, ನೀನೇ ನನ್ನ ಸೋದ್ರು ಸೊಸೆ ಅಂತ. ಆದರೆ ಆ ಶ್ರವಂತಿಯಿಂದಾಗಿ ನೀನು ಎಷ್ಟು ಹೇಳಿದ್ರು ನಿನ್ನ ಮಾತನ್ನು ನಂಬಲೇ ಇಲ್ಲ ನಾನು. ದೇವಾಂಶ್ಗೋಸ್ಕರ ನಿನ್ನ ಪ್ರಾಣ ಹೊತ್ತೆ ಇಟ್ಟು ಪೂಜೆ ಮಾಡಿದಾಗಲೇ ನಾನು ನಂಬೇಕಲ್ವಾ? ಆಗ್ಲೂ ನಂಬಲಿಲ್ಲ. ನೀರು ಯಾವುದು ಹಾಲು ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ತಪ್ಪು ಮಾಡ್ಬಿಟ್ನಮ್ಮ. ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತಾಡೋದತ್ತೆ? ಹೌದು, ಆ ಶ್ರವಂತಿ ಅನ್ನೋ ಪೀಡೆ ತೊಲಗೋಯ್ತು, ಅಷ್ಟು ಸಾಕು. ಇನ್ನು ನನ್ನ ಸೋದ್ರು ಸೊಸೆ ಆಗ್ಲಿ ನೀನೇನಮ್ಮ, ಸರಿನಾ? ಶ್ರವಂತಿ ಜೊತೆ ದೇವಾಂಶ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗದಿದ್ದಿದೆ ಒಳ್ಳೇದಾಯ್ತು. ಇನ್ನ ಆ ಸಮಸ್ಯೆನೇ ಇಲ್ಲ, ಯಾಕಂದ್ರೆ ನೀನೇ ನನ್ನ ನಿಜವಾದ ಸೋದ್ರು ಸೊಸೆ ಅಲ್ವಾ? ನೀನು ಮದುವೆ ಮಾಡಿಸ್ಬಿಟ್ರೆ ನನ್ನ ಆಸೆ ಈಡೇರತ್ತೆ. ಮದ್ವೆ ಅಂತಿದ್ದೀರಲ್ಲ ಅತ್ತೆ? ಯಾಕಮ್ಮ, ಏನು ಗೊತ್ತಿಲ್ದೇ ಇರೋಳ್ ಥರ ಮಾತಾಡ್ತಿದ್ಯಾ? ನನ್ನ ಸೋದ್ರು ಸೊಸೆನೇ ನನ್ನ ಸೊಸೆ ಆಗ್ಬೇಕು ಅನ್ನೋ ನನ್ನ ಆಸೆ ನಿನಗೆ ಗೊತ್ತಲ್ವಾ? ವೈದೇಹಿನ ಪ್ರೀತಿಸಿದೀನಿ, ಮದ್ವೆ ಆಗ್ತೀನಿ ಅಂದಿದ್ದಕ್ಕೆ ಒಪ್ಕೊಂಡಮ್ಮ. ಆದ್ರೆ ಆಮೇಲೆ ಗೊತ್ತಾಯ್ತು ವೈದೇಹಿ ಅನಾಥೆ ಅಂತ. ನೀನು ದೇವಾಂಶ್ನ ಮದ್ವೆ ಮಾಡ್ಕೋಬೇಕು, ನನಗೊಬ್ಬ ವಾರಸ್ದಾರನ ಕೊಡ್ಬೇಕು, ಸರಿನಾ? ಇದನ್ನೆಲ್ಲ ವಿವರವಾಗಿ ಆಮೇಲೆ ಮಾತಾಡೋಣ. ನೀನೀಗ ಹೋಗ್ಬಿಟ್ ಬಾ. ಬೇಕು, ಈ ಮನೆಗೆ ವಾರಸ್ದಾರ ಬೇಕು. ಕೊಡ್ತೀಯಾ? ಆದ್ರೆ ಅದು ನಿನ್ನಿಂದ ಆಗಿರಬಾರ್ದು ವೈದೇಹಿ. ನಿಮಗೆ ವಾರಸ್ದಾರನ್ ಕೊಡೋದಕ್ಕೆ ನನಗೆ ಯೋಗ್ಯತೆ ಇಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ನೀನು ಒಬ್ಳು ಅನಾಥೆ. ವೈದೇಹಿ ಒಬ್ಳು ಅನಾಥೆ. ಅನಾಥೆ ಅನಾಥೆ ಅನಾಥೆ. ಈ ಅನಾಥೆ ಅನ್ನೋ ಪಟ್ಟ ನನ್ನ ಬಿಟ್ಟು ಹೋಗ್ತಿಲ್ಲ. ಏನ್ ಮಾಡಿದ್ರು ಒಂದೊಂದ್ಸಲ ಇವ್ರ ನೋವನ್ನ ನೋಡಿ ತಡ್ಕೊಳಕ್ಕಾಗ್ದೆ ನಿಜ ಹೇಳ್ಬಿಡೋಣ ಅನ್ಕೊಂಡ್ರು. ಒಂದು ಅನಾಥೆ ಅನ್ನೋ ಮಾತು ನಾನು ಬಾಯಿ ಮುಚ್ಕೊಂಡಿರೋ ಹಾಗೆ ಮಾಡತ್ತೆ. ನನ್ನ ಹುಟ್ಟಿನ ಬಗ್ಗೆ ತಿಳ್ಕೊಳ್ಳೋವರೆಗೂ ನಾನೇ ವೈದೇಹಿ ಅನ್ನೋ ನಿಜಾನ ನಾನು ಹೇಳಲ್ಲ. ನಮ್ಮಪ್ಪ ಅಮ್ಮ ಯಾರು ಅಂತ ತಿಳ್ಕೊಂಡು ಅತ್ತೆ ಮುಂದೆ ಅವ್ರನ್ನ ನಿಲ್ಲಿಸಿ ನಾನು ಅನಾಥೆ ಅಲ್ಲ ಅಂತ ಜೋರಾಗಿ ಕೂಗಿ ಹೇಳ್ತೀನಿ. ಆವಾಗ ನಿಜ ಹೇಳ್ತೀನಿ. ನೀವ್ ನನಗ್ ಸಹಾಯ ಮಾಡೋದಕ್ ಬಂದಿದ್ದಕ್ಕೇನೆ ನಿಮ್ ಕೈಗೆ ಏಟಾಗಿದ್ದು. ಸಾರಿ ಮತ್ತೆ ಥ್ಯಾಂಕ್ಸ್ ಹೇಳೋಷ್ಟು ದೂರದವ್ರಲ್ಲ ಡುಮ್ಮಿ ನಾವು. ಓ ಮತ್ತೆ ಡುಮ್ಮಿಯನ್ನ ಏನ್ರಿ ಅದನ್ ಮಾತ್ರ ನಾನು ಹೇಳಿಲ್ಲ. ಈ ಸರಿ ನೀವ್ ಹೇಳಿದ್ರು ಓಕೆ,
ನನ್ಗೋಸ್ಕರ ಏಟ್ ಮಾಡ್ಕೊಂಡ್ರೆ ಅಲ್ವಾ? ಅಂದ್ರೆ ಅಂದಿದ್ ನಾನಲ್ಲ ಅಂತ ನೀವು ನಂಬಲ್ವಾ? ನಾನು ಹೇಳಿದ್ ನಿಜ ರೀ. ಅರ್ಥ ಆಯ್ತು, ನೀವು ನಂಬೋಂಥವ್ರಲ್ಲ. ನಿಮ್ಮ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇಲ್ಲ, ಅಷ್ಟಕ್ಕೂ ನಿಮ್ಮನ್ನ ಫಾಲೋನು ಮಾಡ್ತಾ ಇಲ್ಲ. ಆದರೂ ನಾವು ಇಷ್ಟು ಸಲ ಮತ್ತೆ ಮತ್ತೆ ಭೇಟಿ ಮಾಡ್ತಿದ್ದೀವಿ ಅಂದರೆ ಅರ್ಥ ಆಗ್ತಾ ಇಲ್ವಾ ನಮ್ಮದು ಜನ್ಮ ಜನ್ಮದ ಬಂಧ ಅಂತ? ನಿಮ್ಮ ಕತೆ ಹೇಳಿ. ಯಾವಾಗ ನೋಡಿದ್ರು ರೌಡಿ ನಿಮ್ಮ ಹಿಂದೆ ಬಿದ್ದಿರ್ತ, ನೀವೇ ರೌಡಿ ಹಿಂದೆ ಬಿದ್ದಿರ್ತಿರೋ ಏನೋ. ಅಷ್ಟಕ್ಕೂ ನೀವು ರೌಡಿ ಅಲ್ಲ ತಾನೆ? ಹಲೋ, ಹೇಗ್ ಕಾಣಿಸ್ತಿದೆ ನಿಮ್ ಕಣ್ಣಿಗೆ? ಓಕೆ, ಒಂದು ನಿಮಿಷ. ಅಂದ್ರೆ ಯಾವಾಗ್ಲೂ ರೌಡಿಗಳು ಸುತ್ತಮುತ್ತ ಇರ್ತೀರಲ್ವಾ, ಡೌಟ್ ಬಂದ್ ಕೇಳಿದೆ. ನೀವಲ್ಲ ಅಂದ್ರೆ ನಂಗೆ ಓಕೆ. ಸರಿ ಬಿಡಿ, ಎಳ್ನೀರು ಕುಡಿಯೋಣ. ಅಣ್ಣ 2 ಎಳ್ನೀರು ಕುಡಿ, ಮೇಡಮ್ ಸ್ವಲ್ಪ ಕೂಲ್ ಆಗ್ಲಿ. ಥ್ಯಾಂಕ್ ಯು. ಇವಾಗ ಹೇಳಿ, ಯಾರು ನೀವು? ಯಾಕ ರೌಡಿ ನಿಮ್ ಹಿಂದೆನೆ ಬಿದ್ದಿದ್ದಾನೆ? ಇಷ್ಟು ಸರಿ ಹೆಲ್ಪ್ ಮಾಡಿದಾರಲ್ಲ, ಹೇಳೋಣ. ಇಲ್ಲಾಂದ್ರೆ ನಿಜವಾಗ್ಲೂ ನಾನು ರೌಡಿ ಅನ್ಕೊಂಡ್ಬಿಡ್ತಾರೆ. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಇಲ್ಲ, ಹೇಳ್ತೀನಿ. ಒಂದ್ ನಿಜ ತಿಳ್ಕೊಂಡಿದ್ದಕ್ಕೆ ಪಡ್ತಿರೋ ಪಾಡಿದು. ಏನ್ ನಿಜ ಅದು? ಅಪ್ಪಿ ತಪ್ಪಿ ಆ ರೌಡಿ ಕೊಲೆ ಮಾಡೋದನ್ನೇನಾದ್ರೂ ನೋಡಿದ್ರೆ ಏನು? ಹಾಗೇನಿಲ್ಲ. ಈ ನಿಜದ ಮೇಲೆ ಒಂದ್ ಹೆಣ್ಮಗು ಜೀವನ ಆಧಾರವಾಗಿದೆ. ಒಂದು ಕುಟುಂಬದ ಸಂತೋಷ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಅವತ್ತು ದಶರಥ್ ರಾಮ ಅವ್ರ ಮನೇಲಿ ಮದ್ವೆ ಇವೆಂಟ್ ಮಾಡಕ್ಕೆ ಅಂತ ಹೋಗಿದ್ದೆ. ಅಯ್ಯೋ ಕೊಡಿ ಇಲ್ಲಿ. ಅಯ್ಯೋ, ಏನಿನ್ ದೌರ್ಜನ್ಯ? ನೋಡಿದ್ರೆ ಏನ್ ಅನ್ಕೋತಾರೆ? ಏನೂ ಅನ್ಕೊಳಲ್ಲ. ಮದ್ವೆ ಗಂಡು ಮದ್ವೆ ಹೆಣ್ಣು ಆಟ ಆಡ್ತಿದ್ದಾರೆ ಅಂತ ಅನ್ಕೋತಾರೆ. ವೈದೇಹಿನೇ ಆಗಿದ್ರು ಕೂಡ ಅದನ್ನ ಹೇಳಕ್ಕಾಗದೆ ನಿಮ್ ಜೊತೆನಲ್ಲೇ ಇದ್ದೀನಿ. ಈ ಸರ ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು. ಯಾವುದೇ ಪರಿಸ್ಥಿತಿ ಬಂದ್ರೂ ಇದನ್ನ ಯಾರಿಗೂ ಕೊಡ್ಬೇಡ. ಯಾವತ್ತಿದ್ರೂ ಈ ಸರ ನಿನ್ನ ಎಲ್ಲ ಸಮಸ್ಯೆಯಿಂದ ಕಾಪಾಡುತ್ತೆ. ಇದು ಆ ರೌಡಿಗಳಿಗೂ ನನಗೂ ಇರೋ ಸಂಬಂಧ. ನಾನು ಎಲ್ಲಿ ನಿಜ ಹೇಳ್ಬಿಡ್ತೀನೋ ಅಂತ ನನ್ನ ತಂಗಿನ ಆ ಚಂಚಲ ಬಿಡ್ತಾನೆ ಇಲ್ಲ. ನನ್ನ ತಂಗಿ ಬಗ್ಗೆ ನನಗೆ ಚಿಂತೆ ಇಲ್ಲ, ಹೇಗಾದರೂ ಬಿಡಿಸ್ಕೋತೀನಿ. ಆದರೆ ಜಾನಕಿನೇ ವೈದೇಹಿ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತು. ದಂಪತಿಗಳ ಹೆಸರಲ್ಲಿ ಅರ್ಚನೆ ಮಾಡಿ. ಹೋಯ್, ಏನ್ ದಂಪತಿ ಅಂತಿದ್ಯಾ? ದೇವಾಂಶ್, ವೈದೇಹಿ. ನಾನ್ ಗೆದ್ರೆ ನಾನ್ ಬುದ್ಧಿವಂತೆ, ನೀವ್ ಗೆದ್ರೆ ನೀವೇ ಬುದ್ಧಿವಂತರು. ಆಟ ಏನಂತ ಹೇಳು. ಇವಾಗ ನಾನು ಯಾವ ಕೆಲಸ ಮಾಡ್ತೀನೋ ಅದನ್ನ ನೀವ್ ಮಾಡಿದ್ರೆ ಗೆದ್ದ ಹಾಗೆ, ಮಾಡದೆ ಹೋದ್ರೆ ಸೋತ್ ಹೋದಾಗೆ. ಸರಿ, ನೋಡೋಣ.
ಶ್ರವಂತಿ ಖಂಡಿತ ನಿಮ್ಮ ಅತ್ತೆ ಮಗಳಲ್ಲ. ಈ ಶ್ರವಂತಿ ಯಾರು, ಅವಳ ಹಿಂದೆ ಯಾರಿದ್ದಾರೆ, ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ, ಪೂರ್ತಿ ತಿಳ್ಕೋಬೇಕು. ವೈದೇಹಿ, ನೀವ್ಯಾವಾಗ ಬಂದ್ರಿ? ಆಕಾಶ್ ಅಲ್ಲಿ? ಆಕಾಶ್ ಆಕಾಶ್ ದೇವಾಂಶ್ ಅಂದ್ರೆ ಜಾನಕಿನೇ ವೈದೇಹಿ ಅಂತ ಆಯ್ತು. ಏ ಡುಮೆ, ಅಣ್ಣ ಹುಡುಗಿ ಇಲ್ಲಿ? ನನಗೆ ಗೊತ್ತಿಲ್ಲ ಸರ್, ಚಿಲ್ಲರೆ ಇದ್ರೆ ಕೊಡಿ. ಅಣ್ಣ ನೀವೇ ಇಟ್ಕೊಳ್ಳಿ. ಎಲ್ಲೋದ್ಲು ಇವಳು? ಗಿದ್ಯೇನೋ ಅಂತ ಭಯ ಆಗ್ತಾ ಇದೆ ಜಾನಕಿ. ನಿಜವಾಗ್ಲೂ ಕ್ಷೇಮವಾಗಿರ್ತಾಳಲ್ವಾ? ಖಂಡಿತವಾಗ್ಲೂ ಇರ್ತಾಳೆ ಬಾವ. ಪ್ರತಿ ಕ್ಷಣ ನಿಮ್ ಬಗ್ಗೆನೇ ಯೋಚಿಸ್ಕೊಂಡು, ನಿಮ್ಗೋಸ್ಕರನೇ ಕಾಯ್ಕೊಂಡು, ಯಾವಾಗ ಅವಳು ನಿಮ್ಮ ಮುಂದೆ ಬರಕ್ಕಾಗತ್ತೋ ಅಂತ ಕಾಯ್ತಿರ್ತಾಳೆ. ಬೇಕಾದ್ರೆ ಕಾದ್ ನೋಡಿ. ನೀವೇ ವೈದೇಹಿನೇ. ಹಾ, ನನ್ನ ಸರ ಎಲ್ಲಿದೆ ಅಪ್ಪ ದೇವ್ರೆ? ಅದ್ರ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಅದು ನನ್ನ ಹತ್ರನೇ ಇತ್ತು. ಈಗ ಅದ್ರ ಬೆಲೆ ಗೊತ್ತಾದ್ಮೇಲೆ ನನ್ನ ಹತ್ರ ಇಲ್ಲ ಅದು. ಅದ್ರ ಸಹಾಯದಿಂದ ನನ್ನ ಮೊಮ್ಮಗಳ ಕಷ್ಟ, ನನ್ನ ಕಷ್ಟ ಎರಡೂ ದೂರ ಆಗುತ್ತೆ ಅಂತ ನಂಬಿದ್ದೆ. ಏನ್ ದೇವ್ರೆ ಇದೆಲ್ಲ? ಆ ಸರ ಯಾರ ಹತ್ರ ಇದೆ ಅಂತ ತೋರಿಸು ಸಾಕು. ಅವ್ರಿಗೆ ಬುದ್ಧಿ ಕಲಿಸಿ ನನ್ನ ಸರ ನಾನು ವಾಪಸ್ ತಗೋತೀನಿ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಬಾವಾ. ಎಲ್ಲಿದ್ಯಾ ಜಾನಕಿ? ನಾನು ದೇವಸ್ಥಾನಕ್ಕೆ ಬಂದೆ ಬಾವಾ. ಸರಿ, ಬರ್ತಾ ಇದ್ದೀನಿ, ಅಲ್ಲೇ ಇರು. ಏನಾಯ್ತು ಬಾವಾ? ಏನಾದರೂ ಮುಖ್ಯವಾದ ವಿಷಯನಾ? ಬರ್ತಾ ಇದ್ದೀನಲ್ವಾ, ಅಲ್ಲೇ ಹೇಳ್ತೀನಿ. ಬಾವ ಅಂತೆ ಬಾವ. ಇಷ್ಟು ದಿನ ಸತ್ಯ ಹೇಳಿದೆ ಎಷ್ಟು ನಾಟಕ ಮಾಡಿದ್ಲಿವಳು. ದೇವಾಂಶ್, ನಿನ್ ನೋವು ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ನಾನು ಹೇಳೋದನ್ನ ಒಂದ್ಸಲಿ ಕೇಳು. ಮಾಡ್ತಿರೋ ಮೋಸ ಕಣ್ಣು ಕಾಣಿಸ್ಬೇಕಾದ್ರೆ ಹೇಳೋಕಿನ್ನು ಏನಿದೆ? ದೇವಾಂಶ್ 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 ನನ್ ಮಾತ್ ಕೇಳು. ದೇವಾಂಶ್ 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 ನನ್ ಮಾತ್ ಕೇಳು. ದೇವಾಂಶ್ ದೇವಾಂಶ್ ಇವ್ರಿದ್ದಕ್ಕಿದ್ದಾಗೆ ಇಲ್ಲಿಗೆ ಯಾಕೆ ಬರ್ತೀನಿ ಅಂದ್ರು? ಮತ್ತೆ ಫೋನ್ ಮಾಡಿ ನನ್ನ ಹತ್ರ ಹೋಗಕ್ಕೆ ಹೇಳಿದ್ರ? ಆದ್ರೆ ಮಾತನ್ನ ಕೇಳ್ತಿದ್ರೆ ಸೀರಿಯಸ್ ಆಗಿರೋ ಹಾಗಿದೆ. ಏನಾಗಿರ್ಬೋದು? ಸೈಡ್ಗೆ ಹೋಗ್ ಮ್ಯಾಗಿ. ದೇವಾಂಶ್ ನನ್ ಮಾತ್ ಕೇಳು. ಇಷ್ಟ ದಿನ ವೈದೇಹಿಯಲ್ಲಿ ಅಂತ ಕಾಯ್ತಿದ್ದ ಅಲ್ವಾ? ಈಗ ಜಾನ್ಕಿನೇ ವೈದೇಹಿ ಅಂತ ಗೊತ್ತಾದ್ಮೇಲೆ ಸಂತೋಷ ಪಡೋದ್ ಬಿಟ್ಟು ಈ ಸಿಟ್ಟಿ ಯಾಕೆ? ಸಿಟ್ಟಲ್ಲ ಇದು, ನನ್ಗಾಗ್ತಿರೋ ನೋವು. ನಾನು ವೈದೇಹಿಗೋಸ್ಕರ ಹುಚ್ಚನ್ ತರ ಅಲಿತಾ ಇದ್ದೀನಿ ಅಂತ ಗೊತ್ತಿದ್ದು ಕೂಡ ಯಾಕೆ ಅವಳೇ ವೈದೇಹಿ ಅಂತ ಹೇಳಿಲ್ಲ ಅವಳು? ಇದು ಮೋಸ ಅಲ್ವಾ?
ವೈದೇಹಿ ಬಗ್ಗೆ ಗೊತ್ತಿದ್ರು ಕೂಡ ನಿನಗ್ ಮೋಸ ಮಾಡ್ತಿದ್ದಾಳೆ ಅಂತ ಹೇಗ್ ಅನ್ಕೊಂಡೆ? ಅಷ್ಟಕ್ಕೂ ವೈದೇಹಿ ಜಾನಕಿಯಾಗಿ ಯಾಕೆ ಬದ್ಲಾದ್ಲು? ಯಾಕೆ ನಿಜನ ಬಚ್ಚಿಟ್ಟಿದ್ದಾಳೆ? ಕಾರಣ ಏನು ಅಂತ ಯಾವ್ದು ತಿಳ್ಕೊಳ್ದೆ ಮೋಸ ಮಾಡ್ತಿದ್ದಾಳೆ ಅಂತ ಹೇಗ್ ಅನ್ಕೋತ್ಯಾ? ಕಾರಣಗಳು ಏನ್ ಬೇಕಾದ್ರೂ ಇರ್ಲಿ, ಗಂಡನ ಹತ್ರ ನಿಜ ಮುಚ್ಚಿಡೋದು ಮೋಸ ಅಲ್ವಾ? ಹೋಗ್ಲಿ, ಮುಚ್ಚಿಟ್ರು ಪರವಾಗಿಲ್ಲ ಅನ್ಕೊಳಕ್ಕೆ ಇದೇನಾದ್ರೂ ಸಣ್ಣ ವಿಷಯನಾ? ನಮ್ಮಿಬ್ರು ಜೀವನದ ವಿಚಾರ ಮ್ಯಾಗಿ. ಅವಳು ನಿಮ್ ಜೀವನದ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ನಿಮಗೇನು ಹೇಳಿಲ್ಲ ದೇವಾಂಶ್. ನಿಮ್ ಹೆಂಡತಿ ನಾನೇ ಅಂತ ಗಂಡನ ಹತ್ರನೂ ಹೇಳ್ಕೊಳ್ದೆ ಮುಖವಾಡ ಹಾಕೊಂಡು ಬದುಕೋದು ಜೀವನದ ಬಗ್ಗೆ ಯೋಚನೆ ಮಾಡಿದಾಗ. ಅಷ್ಟಕ್ಕೂ ಯಾವ ಸಣ್ಣ ವಿಷಯ ಆದ್ರೂ ಕೂಡ ಗಂಡ ಹೆಂಡತಿ ಮಧ್ಯೆ ಗುಟ್ಟಾಗಿರ್ಬಾರ್ದು. ಅಂಥದ್ರಲ್ಲಿ ಇಷ್ಟು ದೊಡ್ಡ ವಿಚಾರನ ಮುಚ್ಚಿಟ್ರೆ ನಾನು ಏನ್ ಅನ್ಕೊಳ್ಳಿ? ಏನ್ ನಡೆದಿದೆ ಅಂತ ಗೊತ್ತಾದ್ರೆ ಹೀಗ್ ಮಾತಾಡಲ್ಲ ದೇವಾಂಶ್. ಹೇಳ್ತೀನಿ ಕೇಳಿಸ್ಕೊ. ನನ್ಗೇನ್ ಹೇಳ್ಬೇಕಾಗಿಲ್ಲ, ನೇರವಾಗಿ ಹೋಗಿ ವೈದೇಹಿ ಹತ್ರನೇ ತಿಳ್ಕೊತೀನಿ. ಬೇಡ ದೇವಾಂಶ್, ಅದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಯಾರಿಗ್ ಪ್ರಾಬ್ಲಮು? ಇಷ್ಟು ದಿನ ವೈದೇಹಿಗೆ ಏನಾಯ್ತು ಅಂತ ಗೊತ್ತಿಲ್ಲದೆ ಕ್ಷಣ ಕ್ಷಣಕ್ಕೂ ಅನುಭವಿಸಿದ್ದೀನಿ ನಾನು. ಆ ನೋವಲ್ಲಿ ಸಾವಿನವರೆಗೂ ಹೋಗಿ ಬಂದಿದ್ದೀನಿ. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಇರಲ್ಲ ಅಲ್ವಾ? ದೇವಾಂಶ್, ನಿನ್ ನೋವು ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ನಾನು ಹೇಳೋದನ್ ಕೇಳು. ಏನ್ ಹೇಳ್ತ್ಯಾ? ಇಷ್ಟೆಲ್ಲ ಮಾಡಿದ್ರು ಇನ್ನೂ ವೈದೇಹಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನಿನ್ಗೆ ಹೇಗೆ ಅನ್ಸುತ್ತೆ? ನಾನು ಅನುಭವಿಸಿರೋ ನೋವು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅಷ್ಟಕ್ಕೂ ನಮ್ಮಿಬ್ರ ಮಧ್ಯೆ ಏನ್ ನಡೆದಿದೆ ಅಂತ ನಿನ್ಗೆ ಗೊತ್ತಾ? ಅವಳು ನನ್ನ ಬಿಟ್ಟು ಹೋಗಿರೋದೇ ತಪ್ಪು. ಏನೋ ಹೋದ್ಲು ಅನ್ಕೋ, ಮುಖ ಬದಲಾಯಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದ್ರು ಅದನ್ನ ನನಗೆ ಹೇಳದೆ ಇರೋದು ಇನ್ನೂ ದೊಡ್ಡ ತಪ್ಪು. ಹೋಗ್ಲಿ, ಆಮೇಲಾದ್ರೂ ನನ್ನ ಸಂಕಟನ ನೋಡಿ ಅದನ್ನ ನಿಜ ಹೇಳ್ದ್ಲ ಅನ್ಕೊಂಡ್ರೆ ಇಲ್ಲಿವರೆಗೂ ಹೇಳ್ಬೇಕನ್ನೋ ಆಲೋಚನೆ ಬಂದಿಲ್ಲ ಅವಳಿಗೆ. ಹೋಗ್ಲಿ, ಇವಾಗಾದ್ರೂ ಹೇಳಿದ್ಲ ಅನ್ಕೊಂಡ್ರೆ ಇಲ್ಲ. ನಿನ್ ಆಕಾಶ ಹತ್ರ ಹೇಳ್ತಾ ಇದ್ದೀನಿ ಅಂತ ನೀನ್ ಅಂದ್ಕೊಂಡಿದ್ದೆ, ಆದ್ರೆ ನಾನ್ ಕೇಳಿಸ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇನ್ನು ಎಷ್ಟು ದಿನ? ಇದಕ್ಕಿಂತ ಅನ್ಯಾಯ ಇನ್ನೇನಿರುತ್ತೆ ಹೇಳು? ಅಂದ್ರೆ ನನ್ನ ಹೆಂಡತಿಗೆ ಸಂಬಂಧಪಟ್ಟ ಒಂದು ಮುಖ್ಯವಾದ ವಿಚಾರ ನಾನೊಬ್ಬನ ಬಿಟ್ಟು ಮಿಕ್ತವ್ರು ಯಾರಿಗ್ ಬೇಕಾದ್ರೂ ಗೊತ್ತಾಗ್ಬಹುದು, ಆದ್ರೆ ನನಗ್ ಮಾತ್ರ ಗೊತ್ತಾಗ್ಬಾರ್ದು. ನನಗ ಅರ್ಹತೆ ಇಲ್ಲ. ಅಷ್ಟೇ ಅಲ್ವಾ? ಹಾಗೇನಿಲ್ಲ ದೇವಾಂಶ್. ಇಲ್ಲ ಅಂದ್ರೆ ಇನ್ನೇನು? ನಾನು ಅವಳ ಗಂಡ. ಅವಳ ಬಗ್ಗೆ ತಿಳ್ಕೋಬೇಕಾಗಿರೋ ಹಕ್ಕು ಅರ್ಹತೆ ಎರಡು ನನ್ಗಿದೆ ಅಂತ ಅವಳು ಅನ್ಕೊಂಡಿದ್ರೆ ನನ್ನ ಹತ್ರ ಹೇಳ್ತಿದ್ಲಲ್ವಾ? ಪ್ರತಿ ಕ್ಷಣ ನನ್ನ ಪಕ್ಕನೇ ಇದ್ರೂ ಕೂಡ ನನಗೆ ಹೇಳ್ದೆ. ನನ್ನ ನೋವನ್ನ ಎಂಜಾಯ್ ಮಾಡ್ಕೊಂಡಿದ್ಲು ಅವಳು. ಇಲ್ಲ ದೇವಾಂಶ್. ನೋ, ಅದು ನಿಜ. ಅದೇ ನಿಜ. ಸ್ವಲ್ಪ ಆದ್ರೂ ನನ್ನ ಬಗ್ಗೆ ಯೋಚನೆ ಮಾಡೋಳು ಆಗಿದ್ದಿದ್ರೆ ಯಾವತ್ತೋ ಒಂದು ದಿನ ಅವಳ ಮನಸ್ಸು ಕರಗಿ ಅವಳೇ ವೈದೇಹಿ ಅಂತ ಅವಳು ನನ್ನ ಹತ್ರ ಹೇಳಿರ್ತಿದ್ಲು. ನನ್ ಕಂಡ್ರೆ ಇಷ್ಟ ಪ್ರೀತಿದೆ ಅಂದ್ಕೊಂಡಿದ್ದೆ, ಆದ್ರೆ ನನಗೆ ಬೆಲೆನೇ ಕೊಡ್ಲಿಲ್ಲ ಅವಳು. ದೇವಾಂಶ್, ಅನವಸರವಾಗಿ ಏನೇನೋ ಮಾತಾಡ್ತಿದ್ಯಾ. ನಿಜ ಗೊತ್ತಾದ್ರೆ ನೀನೇ ಬೇಜಾರ್ ಮಾಡ್ಕೋತ್ಯಾ. ಅಲ್ಲ, ಅವಳು ಇವಾಗಾದ್ರೂ ನಿಜ ಒಪ್ಕೋತಾಳ? ನನ್ಗ ನಂಬಿಕೆ ಇಲ್ಲ, ಆದ್ರೆ ನಾನು ಬಿಡಲ್ಲ. ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ಎಲ್ಲದಕ್ಕೂ ಉತ್ತರ ಹೇಳೋವರೆಗೂ ನಾನು ಸುಮ್ಮನೆ ಇರಲ್ಲ. ಈಗ್ಲೇ ಹೋಗಿ ತಿಳ್ಕೊತೀನಿ. ದೇವಾಂಶ್ ನನ್ ಮಾತ್ ಕೇಳು. ದೇವಾಂಶ್, ಅವಳು ಮೊದ್ಲೇ ತುಂಬಾ ನೋವಲ್ಲಿದ್ದಾಳೆ. ನೀನ್ ಜೋರಾಗಿ ಮಾತಾಡಿದ್ರೆ ಅವಳು ತಡ್ಕೊಳ್ಳಲ್ಲ. ದೇವಾಂಶ್, ನಾನ್ ಹೇಳೋದ್ ಸ್ವಲ್ಪ ಕೇಳು ದೇವಾಂಶ್, ಪ್ಲೀಸ್. ದೇವಾಂಶ್, ನೀನ್ ನನ್ಗೇನು ಹೇಳ್ಬೇಡ. ನಾನು ಅಲ್ಲಿಗೆ ಹೋಗಿ ತಿಳ್ಕೊತೀನಿ. ದೇವಾಂಶ್. ಅವ್ರ ಮಾತಲ್ಲಿ ಆತಂಕ, ಧ್ವನಿಲಿ ಕೋಪ. ಏನಾಗಿರ್ಬೋದು? ದೇವ್ರೆ, ಇರೋ ಸಮಸ್ಯೆಗಳೇ ಸಾಕು. ಅದರಿಂದ ಯಾವಾಗ ಹೊರಗೆ ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ. ಹೊಸ ಸಮಸ್ಯೆ ಮಾತ್ರ ಕೊಡ್ಬೇಡ. ಜಾನಕಿ ತರ ಇದ್ದಾಳಲ್ಲ.